ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ಪ್ರಥಮೋऽಧ್ಯಾಯಃ. ಅರ್ಜುನ ವಿಷಾದಯೋಗಃ. ನಿಮಿತ್ತಾನಿ ಚ ಪಶ್ಯಾಮಿ ವಿಪರೀತಾನಿ ಕೇಶವ, ನ ಚ ಶ್ರೇಯೋನುಪಶ್ಯಾಮಿ ಹತ್ವಾ ಸ್ವಜನಮಾಹವೇ. ಕೇಶವನೇ, ನನಗೆ ಅಪಶಕುನಗಳು ಕಾಣುತ್ತಿವೆ. ಕದನದಲ್ಲಿ ಸಜ್ಜನರನ್ನು ಕೊಲ್ಲುವುದರಿಂದ ಒಳ್ಳೆಯದಾದೀತೆಂದು ನನಗೆ ಅನಿಸುತ್ತಿಲ್ಲ. ಅರ್ಜುನ ತನ್ನ ಸಮಬಲರನ್ನು ಹುಡುಕುತ್ತಾ ಎದುರಾಳಿಯ ಸೈನ್ಯದ ಮುಂದೆ ಬಂದು ನಿಂತಾಗಿದೆ. ಒಮ್ಮೆಲೆ ತನ್ನ ಕುಟುಂಬದವರನ್ನು, ಬಂಧು ಬಾಂಧವರನ್ನು ಕಂಡು ಮನಸ್ಸು ವಿಚಲಿತವಾಗಿ ಕೃಷ್ಣನಲ್ಲಿ ಒಂದು ರೀತಿಯ ಯಾಚನೆಯನ್ನೇ ಮಾಡುತ್ತಿದ್ದಾನೆ. ಅಪಶಕುನಗಳು ಕಾಣುತ್ತಿವೆ ಎಂಬ ಕುಂಟು ನೆವ ಬೇರೆ. ಕದನದಲ್ಲಿ ಸಜ್ಜನರನ್ನು ಕೊಲ್ಲುವುದು ಎಂಥ ವಿಪರ್ಯಾಸದ ಮಾತು ಅರ್ಜುನನದು. ಜಾಣನಿಗೆ ಮಾತಿನ ಪೆಟ್ಟು, ಕೋಣನಿಗೆ ದೊಣ್ಣೆ ಪೆಟ್ಟು ಎಂಬ ಗಾದೆಯಂತೆ ಕೌರವರು ಜಾಣರಾಗಿದ್ದಿದ್ದರೆ ಕೃಷ್ಣ ಸಂಧಾನಕ್ಕೆ ಹೋದಾಗಲೇ ನಮ್ಮಲ್ಲಿ ಜಗಳವೇಕೆ ಎಂಬ ಆಶಾಭಾವನೆಯಿಂದ ಯುದ್ಧವನ್ನು ನಿಲ್ಲಿಸುತ್ತಿದ್ದಿರಲಿಲ್ಲವೇ? ಕುಲದ ಹಿರಿಯರಿಗೇ ನಮ್ಮವರು, ನಮ್ಮ ಮಕ್ಕಳು ಎಂಬ ಭಾವನೆ ಇಲ್ಲದ ಮೇಲೆ ಯಾತಕ್ಕಾಗಿ ಈ ವ್ಯರ್ಥ ಪ್ರಲಾಪ? ಉತ್ತರನ ಪೌರುಷವನ್ನು ಕಂಡಿದ್ದೇವೆ. ತನ್ನ ಅರಮನೆಯಲ್ಲಿ ಎಲ್ಲರ ಮುಂದೆ ತನ್ನನ್ನು ಬಣ್ಣಿಸಿಕೊಳ್ಳುತ್ತಾ ಎಲ್ಲರಿಂದ ಚಪ್ಪಾಳೆ ತಟ್ಟಿಸಿಕೊಳ್ಳುತ್ತಿದ್ದವ ಕೌರವರು ಉತ್ತರ ಕುಮಾರನ ಹಸುಗಳನ್ನು ಕದ್ದೊಯ್ದಾಗ ಮಾರು ವೇಷದಲ್ಲಿ ಬೃಹನ್ನಳೆಯಾಗಿದ್ದ ಅರ್ಜುನನ ಸಾರಥ್ಯದಲ್ಲಿ ಯುದ್ಧಕ್ಕೆ ಹೊರಟವ. ಯುದ್ಧ ಮಾಡಲಾರದೆ ರಥವನ್ನು ಹಿಂದಕ್ಕೆ ತರುವಂತೆ ಕೇಳಿದ್ದ. ಈಗ ಅರ್ಜುನನ ಪರಿಸ್ಥಿತಿಯು ಒಂದು ರೀತಿಯಲ್ಲಿ ಅದೇ ಆಗಿದೆ. ಇಲ್ಲಿ ಅರ್ಜುನ ಹೆದರದಿದ್ದರೂ ಮೋಹಪಾಶದ ಬಲೆಯಲ್ಲಿ ಸಿಲುಕಿ ಮನಸ್ಸು ತಳಮಳಗೊಂಡು ಯುದ್ಧ ಮಾಡಲಾರದ ಸ್ಥಿತಿ ತಲುಪಿದ್ದಾನೆ. ಪ್ರೀತಿಯ ಮುಂದೆ ಎಲ್ಲರೂ ಸೋಲಲೇಬೇಕು. ಪ್ರೀತಿಯಲ್ಲಿ ತ್ಯಾಗವಿದೆ, ದ್ವೇಷ ಅಸೂಯೆಗಳನ್ನು ನುಂಗುವ ಸಾಮರ್ಥ್ಯವಿದೆ. ಆದರೆ ಪ್ರೀತಿಯಿಂದ ಮೋಹದಲ್ಲಿ ಸಿಲುಕಿ ಕರ್ತವ್ಯ ನಿಲ್ಲಿಸುವ ಸಮಯವಿದಲ್ಲ. ಹರಿ ಓಂ.